ಇದು ನಿಮ್ಮ ವಾಹಿನಿ, ಇದ್ದಿದ್ದು ಇದ್ದ ಹಾಗೆ. ಸುಮಾರು 6,000 ಷೇರುದಾರರನ್ನು ಹೊಂದಿರುವ ನಾಗಮಂಗಲ ತಾಲೂಕಿನ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ PLD ಬ್ಯಾಂಕ್ ಚುನಾವಣೆಯನ್ನು ಫೆಬ್ರವರಿ 8ಕ್ಕೆ ಸಹಕಾರ ಇಲಾಖೆ ನಿಗದಿಪಡಿಸಿದ್ದು, ಈ ಸಂಬಂಧ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿಗಳಾದ ಸತೀಶ್ ರವರನ್ನು ರಿಟರ್ನಿಂಗ್ ಅಧಿಕಾರಿಯಾಗಿ ನೇಮಕ ಮಾಡಲಾಗಿದೆ ಎಂದು ಸಹಕಾರ ಸಂಘಗಳ ಜಂಟಿ ನಿಬಂಧಕರು ಮೈಸೂರು ಪ್ರಾಂತ ಹಾಗೂ ಚುನಾವಣಾಧಿಕಾರಿ ಸಿ ಪ್ರಸಾದ್ ರೆಡ್ಡಿ ಆದೇಶ ಹೊರಡಿಸಿದ್ದಾರೆ. PLD ಬ್ಯಾಂಕ್ನ ಚುನಾವಣೆ ಪ್ರಕ್ರಿಯೆಯನ್ನು ಕಾರ್ಯನಿರ್ವಹಿಸುವ ರಿಟರ್ನಿಂಗ್ ಅಧಿಕಾರಿ ಸತೀಶ್ ಅವರು ಮಾತನಾಡಿ, PLD ಬ್ಯಾಂಕ್ನ ಚುನಾವಣೆ ವೇಳಾಪಟ್ಟಿ ಪ್ರಕಟವಾಗಿದ್ದು, ಇದೇ ತಿಂಗಳು 31ರಂದು ನಾಮಪತ್ರ ಪಡೆಯಲು ಕೊನೆಯ ದಿನಾಂಕವಾಗಿರುತ್ತದೆ. 1/2/2025 ಶನಿವಾರ ಪರಿಶೀಲನೆ, 2ನೇ ತಾರೀಕು ನಾಮಪತ್ರ ಹಿಂಪಡೆಯಲು ಕೊನೆಯ ದಿನ ಆಗಿರುತ್ತದೆ. ಈ ಎಲ್ಲ ಪ್ರಕ್ರಿಯೆ ಮುಗಿದ ನಂತರ 8/2/2025 ಶನಿವಾರದಂದು ಮತದಾನ ನಡೆಯುವ ದಿನಾಂಕವನ್ನು ಘೋಷಣೆ ಮಾಡಿದ್ದು, ಅದೇ ದಿನ ಫಲಿತಾಂಶವನ್ನು ಪ್ರಕಟಿಸಲಾಗುವುದೆಂದು ತಿಳಿಸಿದರು. ಕಾರ್ಯಾಧಿಕಾರಿ ತಾಲೂಕು ಪಂಚಾಯತ್ ನಾಗಮಂಗಲ ನನಗೆ ಏನು ಚುನಾವಣಾಧಿಕಾರಿಯನ್ನಾಗಿ ನನಗೆ ಇಲ್ಲಿ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ನಾಗಮಂಗಲ ಇಲ್ಲಿಗೆ ಈ ಚುನಾವಣಾಧಿಕಾರಿಯಾಗಿ ನನ್ನನ್ನು ನಿಯೋಜನೆ ಮಾಡಲಾಗಿದೆ. ಈಗಾಗಲೇ ಚುನಾವಣಾಧಿಕಾರಿ ಕಚೇರಿಯನ್ನು ಈಗಾಗಲೇ ತೆರೆಯಲಾಗಿದೆ. ಈ ಚುನಾವಣೆಗೆ ಸಂಬಂಧಪಟ್ಟಂತೆ ಚುನಾವಣೆ ನಡೆಸುವ ಸಂಬಂಧಪಟ್ಟಂತೆ ಈಗಾಗಲೇ ಬ್ಯಾಂಕಿನಿಂದ ಮಾಹಿತಿಗಳನ್ನೆಲ್ಲ ಪಡ್ಕೊಂಡಿದ್ದೀವಿ. ಸೊ ಈ ಶೀಘ್ರದಲ್ಲಿ ಏನು ಚುನಾವಣಾ ವೇಳಾಪಟ್ಟಿಯನ್ನು ಕೊಟ್ಟಿದ್ದಾರೆ ಅದರಂತೆ ಪರಿಶೀಲನೆ ಮಾಡಿಬಿಟ್ಟು ಶೀಘ್ರದಲ್ಲಿಯೇ ಚುನಾವಣೆಯನ್ನು ನಡೆಸೋದಕ್ಕೆ ಏನು ಕ್ರಮ ತಗೊಳ್ಬೇಕು ಅದೆಲ್ಲನ ತಗೊಂಡು ಚುನಾವಣೆಯನ್ನು ನಡೆಸುವಂಥ ಕೆಲಸವನ್ನು ಮಾಡೋದಕ್ಕೆ ನಾನು ಗಮನಿಸ್ತೇನೆ. ಸರ್, ಅವರು 20/12 ಏನು ಚುನಾವಣಾಧಿಕಾರಿಗಳು ಹಾಗೂ ಸಹಕಾರ ಸಂಘಗಳ ಜಂಟಿ ನಿರ್ದೇಶಕರು ಮೈಸೂರು ಪ್ರಾಂತ ಮೈಸೂರವರು ಈಗಾಗಲೇ ಒಂದು ಟೆಂಟೇಟಿವ್ ಡೇಟನ್ನು ಈಗಾಗಲೇ ಕೊಟ್ಟಿದ್ದಾರೆ. ಸೊ ಈ 31/1/2025 ಶುಕ್ರವಾರಕ್ಕೆ ನಾಮಪತ್ರ ಸ್ವೀಕಾರಕ್ಕೆ ಕೊನೆಯ ದಿನಾಂಕನ ಹಾಗೂ ರಿಟರ್ನಿಂಗ್ ಅಧಿಕಾರಿಯ ನಾಮಪತ್ರಗಳ ಪರಿಶೀಲನೆಯನ್ನು 1/2/25ಕ್ಕೆ ಇಟ್ಟಿದ್ದಾರೆ. ನಾಮಪತ್ರಗಳ ಕೊನೆಯ ದಿನ 2/2/25ಕ್ಕೆ, ಮತದಾನ ನಡೆಯುವ ದಿನ 8/7/25ಕ್ಕೆ. ಮತ್ತು ಚುನಾವಣಾ ಕಾರ್ಯವನ್ನು 8/2/25 ಒಳಗಡೆ ಪೂರ್ಣಗೊಳಿಸಬೇಕು ಅಂತೇಳಿ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ಸಂಬಂಧಪಟ್ಟಂತೆ ಏನು ಕ್ರಮಗಳನ್ನು ತಗೋಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಪೂರ್ತಿ ಕ್ರಮಗಳನ್ನ ತೆಗೆದುಕೊಂಡು ನಾನು ಚುನಾವಣೆ ನಡೆಸೋದಕ್ಕೆ ಗಮನಿಸ್ತೇನೆ. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.